ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಓದ್ತಾ ಇದ್ದಾರೆ ಎಕ್ಸಾಮ್ಗೋಸ್ಕರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಇವತ್ತು ಈ ಲೆಕ್ಚರಲ್ಲಿ ನಾವು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ಲೆಕ್ಚರ್ ನಂಬರ್ 2 ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದಕ್ಕೆ ಪ್ರೀವಿಯಸ್ ಲೆಕ್ಚರಲ್ಲಿ ನಾನು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ ತುಂಬ ಇಂಪಾರ್ಟೆಂಟ್ ಆ ಟಾಪಿಕ್ಕು ಯೂಶಲಿ 5 ಮಾರ್ಕ್ಸ್ ಕೇಳ್ತಾನೆ ಇರ್ತಾರೆ. ಸೊ ನಾನು ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ತೊಗೊಂಡು ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಬೇಸಿಕ್ಕಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. So always watch that lecture, then you come to this lecture, okay? So idರಲ್ಲಿ ಯೂಶಲಿ ನಿಮಗೆ ಅಗೇನ್ ಐವ್ ಟೇಕನ್ ಆಲ್ ದ ಬೋರ್ಡ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಐ ವಿಲ್ ಎಕ್ಸ್ಪ್ಲೇನ್ ಫ್ರಮ್ ದ ಬೇಸಿಕ್ಸ್, ಫ್ರಮ್ ದ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಡಿಸ್ಕಸ್ ಮಾಡೋಣ, ಓಕೆ? ಅದೇ ರೀತಿ ನಿಮ್ಗೆ ಯಾವುದಾದ್ರು ಬೇರೆ ಚಾಪ್ಟರ್ಸ್, ಬೇರೆ ಯಾವುದೇ ಚಾಪ್ಟರ್, ಪ್ರಾಬಬಿಲಿಟಿ ಆಗಲಿ, ವೆಕ್ಟರ್ಸ್ ಆಗಲಿ, ಯಾವುದೋ ಡೌಟ್ ಇದ್ದರೆ LPP ಎಲ್ಲ ನಾನು ಎಲ್ಲ ಚಾಪ್ಟರ್ಸ್ದು ಒಂದು ಆರ್ಡರ್ ಪ್ಲೇ ಲಿಸ್ಟನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮ್ಗೆ ಯಾವ ಚಾಪ್ಟರ್ ಟಫ್ ಅನ್ಸುತ್ತೋ ಆ ಚಾಪ್ಟರ್ನ ಹೋಗಿ ಮಾಡಿ. ನೀವು ಯಾವ ಚಾಪ್ಟರ್ ಮುಂದೆ ನಾನು ಮಾಡಬೇಕು ಅಂತ ಹೇಳ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ, ಐ ವಿಲ್ ಕೀಪ್ ಡೂಯಿಂಗ್, ಓಕೆ? ನಂತರ ಸೊ ಆಲ್ ಐ ವಾಂಟ್ ಈಸ್ ಮ್ಯಾಥ್ಸ್ ತುಂಬ ಈಸಿ ಇರುತ್ತೆ. ಐ ವಾಂಟ್ ಟು ಗೆಟ್ ವೆರಿ ವೆರಿ ಗುಡ್ ಮಾರ್ಕ್ಸ್. ಫಸ್ಟು ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸು ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸೆಪ್ಟ್ ಬಂದು ತುಂಬ ಈಸಿ ಮಕ್ಕಳು. ಆ್ಯಕ್ಚುಲಿ ತುಂಬ ಮ್ಯಾಥ್ಸ್ ಅನ್ನೋದೇ ತುಂಬ ಈಸಿ ಹೇಳ್ಬೇಕಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅ ಕಾನ್ಸೆಪ್ಟ್. ವೆರಿ ವೆರಿ ಸಿಂಪಲ್ ಆ್ಯಕ್ಚುಲಿ. ಏನಪ್ಪ ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಹೇಳಿದ್ರೆ, ಈಗ ನಾನು ಜಸ್ಟ್ ಒಂದು ಬೇಸಿಕ್ ತೊಗೊತೀನಿ, ಒಂದು ಬೇಸಿಕ್ ಗ್ರಾಫ್ ತೊಗೊತೀನಿ. ಲೆಟ್ಸ್ ಟೇಕ್ ಎ ಬೇಸಿಕ್ ಗ್ರಾಫ್. ನಾವು ಈ ಗ್ರಾಫ್ ತೊಗೊಂಡಾಗ ಲೆಟ್ ಮಿ ಟೇಕ್ ಎ ಗ್ರಾಫ್, ಸಿಂಪಲ್ ಗ್ರಾಫ್. ಸೊ ಈ ಗ್ರಾಫಲ್ಲಿ ನಾನು ಒಂದು ಕರ್ವ್ ತೊಗೋಣ. ಲೆಟ್ಸ್ ಟೇಕ್ ಒನ್ ಕರ್ವ್. ಫಾರ್ ಎಕ್ಸಾಂಪಲ್ ನೋಡಿ, ಇದು ಕ್ಲಿಯರ್ಲಿ ನಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಅ ಗ್ರಾಫ್, ಒಂದು ಸೈನ್ ಎಕ್ಸ್ ಫಂಕ್ಷನ್ ಅಂತ ತೊಗೋಣ, ಓಕೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲಿಯರ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ, ಇದು ಇನ್ಕ್ರೀಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ನಂತರ ಡಿಕ್ರೀಸ್ ಆಗ್ತಾ ಇದೆ, ನಂತರ ಇನ್ಕ್ರೀಸ್ ಆಗ್ತಾ ಇದೆ. ಐ ಮೀನ್ ಇಟ್ಸ್ ಲೈಕ್ ಇಂಕ್ರೀಸಿಂಗ್, ದೆನ್ ದೇ ಡಿಕ್ರೀಸಿಂಗ್ ಆ್ಯಂಡ್ ದೆನ್ ದೇಸ್ ಇನ್ಕ್ರೀಸಿಂಗ್, ಓಕೆ? ಸೊ ಐ ಕ್ಯಾನ್ ಸೇ, ನಾನು ಹೇಳ್ಬೋದು ದೇರ್ ಆರ್ ಸಮ್ ಇಂಟರ್ವಲ್ಸ್. ನೋಡಿ, ಫಾರ್ ಎಕ್ಸಾಂಪಲ್ ಈ ಇಂಟರ್ವಲಲ್ಲಿ ದ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್, ಓಕೆ? ಸೊ ಈ ಇಂಟರ್ವಲಲ್ಲಿ ಫಂಕ್ಷನ್ ಈಸ್ ಡಿಕ್ರೀಸಿಂಗ್. ನಾವು ಇಲ್ಲಿಂದ ಇಷ್ಟು ತೊಗೊಂಡಾಗ ಈ ಇಂಟರ್ವಲಲ್ಲಿ ಇಂಟರ್ವಲ್ ಅಂದರೆ ಏನು, ಒಂದು ಇಷ್ಟು ವ್ಯಾಲ್ಯೂಸಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಫಂಕ್ಷನ್ನು, ನಂತರ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ನಂತರ ಫರ್ದರ್ ಇಲ್ಲಿ ಮತ್ತೆ ಡಿಕ್ರೀಸ್ ಆಗ್ತಾ ಇದೆ, ಇಲ್ಲಿವರೆಗೂ ಡಿಕ್ರೀಸ್ ಆಗ್ತಾ ಇದೆ. ಬೇಸಿಕಲಿ ಐ ಕ್ಯಾನ್ ಸೇ ಫ್ರಮ್ ದಿಸ್ ಇಂಟರ್ವಲ್ ಟು ದಿಸ್ ಇಂಟರ್ವಲ್. ನನಗೆ ಫಾರ್ ಎಕ್ಸಾಂಪಲ್ ನಾನು X1 ಅಂತ ತೊಗೊತೀನಿ, X2 ಅಂತ ತೊಗೊತೀನಿ, X3 ಅಂತ ತೊಗೊತೀನಿ. ಸಪೋಸ್ X3, ಸಿ ಫಾರ್ ಎಕ್ಸಾಂಪಲ್ X1 ಟು X2 ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ನಂತರ X2 ಟು X3 ಫಂಕ್ಷನ್ ಡಿಕ್ರೀಸ್ ಆಗ್ತಾ ಇದೆ, ನಂತರ ಮತ್ತೆ ಇನ್ಕ್ರೀಸಿಂಗ್ ಆಗ್ತಾ ಇದೆ. ಸೊ ಇದು ನಾವು ಬೇಸಿಕಲಿ ಒಂದು ಫಂಕ್ಷನ್, ಯಾವುದೇ ಒಂದು ಫಂಕ್ಷನ್ ತೊಗೊಂಡ್ರು ಅದರಲ್ಲಿ ಸಹಜವಾಗಿ ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ವ್ಯಾಲ್ಯೂಸ್ ಇದ್ದೇ ಇರುತ್ತೆ. ಆ್ಯಕ್ಚುಲಿ ಸಡನ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಸಡನ್ ವ್ಯಾಲ್ಯೂಸ್ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಲೈಫು ಅಷ್ಟೇ ಇನ್ಕ್ರೀಸ್ ಆಗ್ತಾ ಡಿಕ್ರೀಸ್ ಆಗ್ತಾ ಇರುತ್ತೆ. ಯು ಶುಡ್ ನಾಟ್ ಗೆಟ್ ಡಿಸಪಾಯಿಂಟೆಡ್. ಎಕ್ಸಾಮ್ ಟೈಮಲ್ಲಿ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಇರಬೇಕು ನಿಮ್ಮ ಸ್ಟಡೀಸ್, ಓಕೆ? ಸೊ ಎನಿವೆ, ಸೊ ಕಮಿಂಗ್ ಟು ದಿಸ್, ಸೊ X1 X2 X3 ಆಯಿತಾ? ಈಗ ಎಕ್ಸಾಮ್ ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಸೊ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಗಿವನ್ ಫಂಕ್ಷನ್ ಇಸ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ, ಓಕೆನಾ? ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂದರೆ ಏನು? ಆಲ್ವೇಸ್ ಇಟ್ ಶುಡ್ ಇನ್ಕ್ರೀಸ್ ಫಾರ್ ಎವ್ರಿ ವ್ಯಾಲ್ಯೂ X2. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫಂಕ್ಷನ್ ತೊಗೊಂಡಾಗ ನಾನು ಹೇಳ್ತೀನಿ ಸ್ಟ್ರಿಕ್ಟ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವುದೋ ಒಂದು ಫಂಕ್ಷನ್ ತೊಗೊಂಡ್ರೆ ಈ ಥರ. ಸೊ ಈ ಥರ ಫಂಕ್ಷನ್ ತೊಗೊಂಡಾಗ ನಾನು ಒಂದು X1 ತೊಗೊತೀನಿ, ನಂತರ X2 ತೊಗೊತೀನಿ, ಓಕೆನಾ? ಇಲ್ಲೊಂದು f ಆಫ್ X1, ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ f ಆಫ್ X1, ಇದನ್ನು f ಆಫ್ X2 ಅಂತ ತಗೋಣ. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಏನು ಗೊತ್ತಾ? ಈ X2 ಈಸ್ ಕ್ಲಿಯರ್ಲಿ ಮೋರ್ ದ್ಯಾನ್ X1. ಸೊ ಕ್ಲಿಯರ್ಲಿ f ಆಫ್ X2 ಈಸ್ ಕ್ಲಿಯರ್ಲಿ ಮೋರ್ ದ್ಯಾನ್ f ಆಫ್ X2. ಅಂದರೆ X2 ಈಸ್ ಮೋರ್ ದ್ಯಾನ್ X1 ಆ್ಯಂಡ್ f ಆಫ್ X2 ಈಸ್ ಮೋರ್ ದ್ಯಾನ್ f ಆಫ್ X1. ದಟ್ಸ್ ಕಾಲ್ಡ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್. ಅಂದರೆ ಏನು? ಸಿಂಪಲ್ ನಮ್ಮ ಭಾಷೆಯಲ್ಲಿ. ಸೊ X1 X2 ಅಂದರೆ ಈಗ ನಾನು ಇನ್ಪುಟ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಈಗ ಸೊ y ಈಸ್ ಈಕ್ವಲ್ ಟು, ಫಾರ್ ಎಕ್ಸಾಂಪಲ್ ನಾನೀಗ ಏನೋ ಒಂದು ಕ್ವಶನ್ X+3 ಅಂತ ತೊಗೊತೀನಿ. ಸೊ ನಾನು X ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ದರೆ, ಈಗ X ನಾನು 2 ಅಂತ ಕೊಟ್ಟರೆ, ಸೊ y ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಫಾರ್ ಎವ್ರಿ X ವ್ಯಾಲ್ಯೂ, ಫಾರ್ ಎವ್ರಿ X ಇನ್ಕ್ರೀಸ್ y ಆಲ್ಸೋ ಇನ್ಕ್ರೀಸಸ್. ಎಲ್ಲೂ ಈಕ್ವಲ್ ಎಲ್ಲ ಬರೋದಿಲ್ಲ, ಅದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಫಾರ್ ಎವ್ರಿ ವ್ಯಾಲ್ಯೂ, ಫಾರ್ ಎವ್ರಿ X2 ಮೋರ್ ದೆನ್ X1, f ಆಫ್ X2 ಇಸ್ ಆಲ್ವೇಸ್ ಮೋರ್ ದೆನ್ f ಆಫ್ X1. ಕೆಲವೊಂದು ಕಡೆ ಏನಾಗುತ್ತೆ, ಕೆಲವೊಂದು ಗ್ರಾಫ್ಸಲ್ಲಿ ಸೊ ಈ ಥರ ಕೆಲವೊಂದು ಗ್ರಾಫ್ಸಲ್ಲಿ ಸೊ ಇಟ್ ಮೇ ಫಂಕ್ಷನ್ ಮೇ ಇನ್ಕ್ರೀಸ್, ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಮತ್ತು ಡಿಕ್ರೀಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫಂಕ್ಷನಿಂಗ್ ಇನ್ಕ್ರೀಸ್ ಆಗುತ್ತೆ, ನಂತರ ಸ್ಟಾಪ್ ಆಗುತ್ತೆ, ನಂತರ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ವಿ ಕಾಲ್ ದಿಸ್ ಆಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅರ್ಥ ಮಾಡ್ಕೊಳ್ಳಿ. ಇಂಕ್ರೀಸಿಂಗ್ ಅಂದರೆ ದೇರ್ ಆರ್ ಸರ್ಟನ್ ಇಂಟರ್ವಲ್ಸ್ ಇನ್ ವಿಚ್ ಫಂಕ್ಷನ್ ಇಸ್ ನಾಟ್ ಇನ್ಕ್ರೀಸಿಂಗ್. ಅಂದರೆ ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಇದನ್ನು X1 ತೊಗೊಂಡು X2 ತೊಗೊಂಡು X3 ತೊಗೊಂಡ್ರೆ, X2 ಟು X3 ಫಂಕ್ಷನ್ ಚೇಂಜ್ ಆಗ್ತಾ ಇಲ್ಲ, ಒಂಥರ
ಕಾನ್ಸ್ಟೆಂಟ್ ಆಗಿದೆ ಆಯಿತಾ. ಹಂಗಂತ ಡಿಕ್ರೀಸು ಆಗ್ತಾ ಇಲ್ವಲ್ಲ. ಸೊ therefore this is called increasing function, is called strictly increasing function. I just want to use the word. ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ಬೋರ್ಡ್ ಎಕ್ಸಾಮಲ್ಲಿ, ನಿಮ್ಗೆ ಎಲ್ಲ ಕ್ವಶನ್ಸು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಕೇಳ್ತಾರೆ, ಬಟ್ ಇವೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆನಾ. ಸೊ ಈಗ ಸರ್ ಯಾವ ರೀತಿ ನಾವು ಫೈನ್ ಮಾಡೋದು, ಎರೇಸ್ ಮಾಡ್ತೀನಿ. ಸೊ ವಾಟ್ ಈಸ್ ಅ ಬೇಸಿಕ್, ವೆರಿ ಸಿಂಪಲ್ ಮಕ್ಕಳು, ವೆರಿ ವೆರಿ ಸಿಂಪಲ್. ಸೊ ಲೆಟ್ಸ್ ಟೇಕ್ ನಾವು. ಸೊ ಮ್ಯಾಥಮೆಟಿಕ್ಲಿ ಹೆಂಗೆ ಹೇಳೋದು ನಾವು, ಸೊ ಇಟ್ಸ್ ಅಂಡರ್ಸ್ಟುಡ್. ಸೊ ಇದು ಇಂಕ್ರೀಸಿಂಗು ಡಿಕ್ರೀಸಿಂಗ್ ಕಣ್ಣು ಕಾಣಿಸ್ತಾ ಇದೆ, ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಆಬ್ವಿಯಸ್ಲಿ ಅಂಡರ್ಸ್ಟುಡ್. ಸೊ ಹೌ ಡು ಯು ಪ್ರೆಸೆಂಟ್ ಮ್ಯಾಥಮೆಟಿಕಲ್, ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ಸೊ ಫಸ್ಟ್ ಆಫ್ ಆಲ್ ಕ್ಲಿಯರ್ಲಿ ವಿ ಕ್ಯಾನ್ ಸಿ, ನಾವು ಯಾವುದೇ ಒಂದು ಲೈನ್ಗಾಗಿ ನಾವು ಸ್ಲೋಪ್ ಡ್ರಾ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಇಫ್ ಐ ಟೇಕ್ ಎ ಸ್ಲೋಪ್ ಎಟ್ ದಿಸ್ ಪಾಯಿಂಟ್, ಸ್ಲೋಪ್ ಹಿಂಗೆ ಬರುತ್ತೆ, ಮತ್ತು ಸ್ಲೋಪ್ ಹಿಂಗೆ ಬರುತ್ತೆ, ಮತ್ತು ಸ್ಲೋಪ್ ಹಿಂಗೆ ಬರುತ್ತೆ. ಈ ಸ್ಲೋಪ್ ಅನ್ನೋದು ಅಟ್ ಎವ್ರಿ ಪಾಯಿಂಟ್ ನನಗೆ ಕರ್ವ್ ಇನ್ಕ್ರೀಸ್ ಆಗ್ತಾ ಇದ್ದರೆ, ಸ್ಲೋಪ್ಸ್ ತೊಗೊಂಡ್ರೆ ಸ್ಲೋಪ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ ಬೇಸಿಕಲಿ. ಸೊ ವಿ ಹ್ಯಾವ್ ಎ ಪಾಸಿಟಿವ್ ಸ್ಲೋಪ್ ಬೇಸಿಕಲಿ. ಅರ್ಥ ಆಯ್ತಾ? ಅಂದರೆ ಈಗ ಇಫ್ ಅ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ದೆನ್ ಎ ಸ್ಲೋಪ್ ಈಸ್ ಪಾಸಿಟಿವ್. ಆಯಿತಾ? ಸ್ಲೋಪ್ ಅಂದರೆ ಏನು? ಬೇಸಿಕಲಿ ಡಿಫ್ರೆನ್ಸಿಯೇಷನ್. ನಾನು ನಿಮ್ಗೆ ಆಲ್ರೆಡಿ ಕ್ಯಾಲ್ಕುಲಸ್ ಹೇಳಿದ್ದೀನಿ ತುಂಬ ವೀಡಿಯೋಸಲ್ಲಿ. ದಟ್ ಕ್ಯಾಲ್ಕುಲಸ್ ಕೂಡ ಕಂಪ್ಲೀಟ್ ವೀಡಿಯೋಸ್ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಯಾನ್ ಗೋ ಅಂಡ್ ಚೆಕ್ ಇಟ್. ಐ ಮೀನ್ ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿ ಆ್ಯಂಡ್ ಆಲ್ಸೋ ಟೋಲ್ಡ್ ಯು ಎಕ್ಸಾಕ್ಟ್ ಯೂಸ್ ಆಫ್ ಡಿಫ್ರೆನ್ಸಿಯೇಷನ್ ಇನ್ ರಿಯಲ್ ಲೈಫ್. ಅಲ್ಲೂ ನಮ್ಗೆ ಹೇಳಿದ್ದೀನಿ ಡಿಫ್ರೆನ್ಸಿಯೇಷನ್ ಅಂದರೆ ಏನು, ಬೇಸಿಕಲಿ ಸ್ಲೋಪ್ ಫೈಂಡ್ ಮಾಡ್ತೀವಿ. ರೇಟ್ ಆಫ್ ಚೇಂಜ್ ಆಫ್ ಅಂದರೆ ಹೆಂಗೆ ಚೇಂಜ್ ಆಗ್ತಾಯಿದೆ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಸೊ ಇದು ಯು ಕ್ಲಿಯರ್ಲಿ ನೋ ಸ್ಲೋಪ್ ಅಂದರೆ ಏನು, ಸಿಂಪಲ್ ಆಗಿ ಹೇಳ್ತೀನಿ. y2 - y1 ಡಿವೈಡ್ ಬೈ x2 - x1 ಸ್ಲೋಪು, ಆ್ಯಂಡ್ ದಟ್ ಇಸ್ ನಥಿಂಗ್ ಬಟ್ dy/dx. ದಟ್ಸ್ ನಥಿಂಗ್ ಬಟ್ dy/dx. ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್ ಅಂತ. ಇದನ್ನೇ ನಾವು f' ಆಫ್ x ಅಂತ ಕೇಳ್ತೀವಿ, f' ಅಂತ ಕೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಸ್ಲೋಪ್, ಅಂದರೆ dy/dx ಅಂದರೆ ಸ್ಲೋಪ್ ಅಂತ. ಸೊ ಈಗ ನಾವು ಹೇಳ್ಬೋದು, ಒಂದು ವೇಳೆ f' ಬಂದು ಪಾಸಿಟಿವ್ ಇದ್ದರೆ ಆ ಫಂಕ್ಷನು ಇಂಕ್ರೀಸಿಂಗ್. ಸೊ ಇಂಕ್ರೀಸಿಂಗ್ ಅಂದರೆ ಏನು, f' ವ್ಯಾಲ್ಯೂ ಬಂದು ಪಾಸಿಟಿವ್ ಇರಬೇಕು. ಯಾವುದೇ ಪಾಯಿಂಟಲ್ಲಿ ತೊಗೊಂಡ್ರು ಆ ಇಂಟರ್ವಲ್ಲಲ್ಲಿ ನೀವು ಯಾವುದೇ ಪಾಯಿಂಟ್ ತೊಗೊಂಡ್ರು ಸ್ಲೋಪ್ ಬಂದು ಪಾಸಿಟಿವ್ ಇರಬೇಕು. ಸೊ ಅಂದರೆ ಈ ಥರ. ಸೊ ದಿಸ್ ಇಸ್ ಅ ಪಾಸಿಟಿವ್ ಸ್ಲೋಪ್, ಈ ಥರ. ಯು ಶುಡ್ ಹ್ಯಾವ್ ಪಾಸಿಟಿವ್ ಸ್ಲೋಪ್ಸ್. ಈ ಥರ ಸ್ಲೋಪ್ ಬಂದು ಪಾಸಿಟಿವ್ ಇರಬೇಕು. ಅರ್ಥ ಆಯಿತಾ? ನೆಗೆಟಿವ್ ಇರಬಾರ್ದು, ಕೆಳಗಡೆ ಬರಬಾರ್ದು ಸ್ಲೋಪ್ ಆ್ಯಕ್ಚುಲಿ ಥರ. ಸೊ ಪಾಸಿಟಿವ್ ಸ್ಲೋಪ್ ಇರಬೇಕು. ಸೊ ವಾಟ್ ಈಸ್ ಇಂಕ್ರೀಸಿಂಗ್ ಫಂಕ್ಷನ್ ಅಂದರೆ f' ಬಂದು ಪಾಸಿಟಿವ್ ಹಾಕಿರಬೇಕು. ಅರ್ಥ ಆಯ್ತಾ? ನಂತರ ಮತ್ತೆ ಮೇಲೆ ಹೋಗುತ್ತೆ. ಅಗೇನ್ ಕ್ಲಿಯರ್ಲಿ ಯು ಕ್ಯಾನ್ ಸಿ ಇಟ್ಸ್ ಡಿಕ್ರೀಸಿಂಗ್ ಅಗೇನ್. ಸೊ ಇಲ್ಲೇನಾಗುತ್ತೆ, ಈ ಎಲ್ಲ ವ್ಯಾಲ್ಯೂಸಲ್ಲಿ x2 ಇಂದ ಹಿಡಿದು ಸೊ x3ವರೆಗೂ ಐ ಕ್ಯಾನ್ ಕ್ಲಿಯರ್ಲಿ ಸೆ ಸ್ಲೋಪ್ ಇಸ್ ನೆಗೆಟಿವ್. ಸೊ ಇಲ್ಲಿ ಬಂದೇನು, f' ಇಸ್ ಮೋರ್ ದ್ಯಾನ್ 0, ಇಲ್ಲಿ f' ಇಸ್ ಲೆಸ್ ದ್ಯಾನ್ 0. ನಂತರ ಅಗೇನ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ f' ಇಸ್ more than 0. But what about these points? At these points f' is becoming exactly 0. And the slope ನೋಡಿ ಇಲ್ಲಿ 0 ಆಗುತ್ತೆ. ಇಲ್ಲಿ ಬಂದು f' is equal to 0. ಇಲ್ಲಿ ಕೂಡ ನಿಮಗೆ f' ಬಂದು 0 ಆಗುತ್ತೆ. ಅಂದರೆ ಸ್ಲೋಪ್ 0 ಆಗುತ್ತೆ. ಸ್ಲೋಪ್ 0 ಅಂದರೆ ಏನು, ಲೈನ್ ಬಂದು ಪ್ಯಾರಲಲ್ ಟು ದ x axis. ಸೊ ಲೈನ್ ಈ ರೀತಿ ಪ್ಯಾರಲಲ್ ಆಗಿರಬೇಕು. ಸೊ ಇಫ್ ಇಟ್ಸ್ ಪ್ಯಾರಲಲ್ ಟು ದ ಆಕ್ಸಿಸ್ ದೆನ್ ಇಟ್ ಸ್ಲೋಪ್ ಇಸ್ 0 x axis. ಸೊ ಈ ಥರ. ಸೊ ಈ ಪಾಯಿಂಟಲ್ಲಿ ನಂತರ ಈ ಪಾಯಿಂಟಲ್ಲಿ ಸ್ಲೋಪ್ ಬಂದು 0 ಆಗಿರುತ್ತೆ. ಸೊ f' is 0. We can also call them critical points. The points at which f' is 0. I mean at this point, at this x2 point, at this x3 point, the f' is 0. ಅರ್ಥ ಆಯ್ತಾ? ಸೊ ಲೆಟ್ಸ್ ಕ್ವಿಕ್ಲಿ ಸಮ್ಮರೈಸ್. ವೆರಿ ಸಿಂಪಲ್ ಮಕ್ಕಳೇ. ಸೊ ಯಾವುದೇ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿದ್ರೆ, ಇಂಕ್ರೀಸಿಂಗ್ ಅಂತ ಹೇಳಿದ್ರೆ ಅದರದ್ದು ಸ್ಲೋಪು f' ಬಂದು ಮೋರ್ ದೆನ್ 0 ಆಗಿರಬೇಕು. ಆಯಿತಾ? f' ಲೆಸ್ ದ್ಯಾನ್ 0 ಆಗಿದೆ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ. ಒಂದು ನೋಡಿ ಈಕ್ವಲ್ ಟು 0 ಇದ್ದರೆ, f' ಈಕ್ವಲ್ ಟು 0 ಇದ್ದರೆ, ಸೊ ಅದು ಬೇಸಿಕಲಿ ಕ್ರಿಟಿಕಲ್ ಪಾಯಿಂಟ್ಸ್. ಅಲ್ಲಿ ಸ್ಲೋಪ್ 0 ಇರುತ್ತೆ, ಅಲ್ಲಿ ಮ್ಯಾಕ್ಸಿಮಾ ಇರ್ಬೋದು, ಇಲ್ಲಾಂದರೆ ಮಿನಿಮಾ ಇರ್ಬೋದು. ದೇ ಸಮಥಿಂಗ್ ಕಾಲ್ಡ್ as ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆಲ್ಸೋ. ದಟ್ ವಿಲ್ ಡಿಸ್ಕಸ್. ಅದನ್ನು ಸಪ್ರೇಟ್ ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದರಲ್ಲೂ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಸೊ ಇದರಲ್ಲಿ ಯೂಶಲಿ 2 to 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ ಬೋರ್ಡ್ ಎಕ್ಸಾಮಲ್ಲಿ. ಆ್ಯಂಡ್ ಆಲ್ಸೋ ಕಾಂಪಿಟೇಟಿವ್ ಎಕ್ಸಾಮ್ ತುಂಬ ಇಂಪಾರ್ಟೆಂಟು. ಸೊ ಅಟ್ ದೀಸ್ ಪಾಯಿಂಟ್ಸ್ ಯು ಮೇಕ್ ಆ್ಯಕ್ಚುಲಿ ನೋಡಿದ ತಕ್ಷಣ ನಮ್ಗೆ ಅನಿಸೋದೇ ಇಲ್ಲ ಮ್ಯಾಕ್ಸಿಮಾ ಅಂತ. ಇದು ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಾ. ಇದು ಮ್ಯಾಕ್ಸಿಮಾ ನಮ್ಗೆ ಅರ್ಥ ಆಗ್ತಾ ಇದೆ. ಇದೇನಿದು, ಇದು ಮಿನಿಮಮ್ ವ್ಯಾಲ್ಯೂ, ಫಂಕ್ಷನ್ದು ಮಿನಿಮಮ್ ವ್ಯಾಲ್ಯೂ. ಸೊ ದ ಫಂಕ್ಷನ್ಸ್ ಅಟೈನಿಂಗ್ ಸಡನ್ ಮಿನಿಮಮ್ ವ್ಯಾಲ್ಯೂ ಅಟ್ ಸಡನ್ ಪಾಯಿಂಟ್. ದ ಫಂಕ್ಷನ್ಸ್ ಅಟೈನಿಂಗ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ಸಡನ್ ಪಾಯಿಂಟ್. ಅದರ ಮ್ಯಾಕ್ಸಿಮಾ ಮಿನಿಮಾ ಅಂತ ಕೇಳ್ತೀವಿ. ಅದನ್ನು ಯಾವ ರೀತಿ ಫೈಂಡ್ ಮಾಡೋಕ್ಕೋ ತುಂಬ ಈಸಿ. ನಾನು ಇಲ್ಲೇ ಬೇಕಾದ್ರೆ ಹೇಳ್ಬೋದು. ಸಿ ಇಫ್ ದ f' ವ್ಯಾಲ್ಯೂ ಇಸ್ ಚೇಂಜಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಅಂದರೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಸ್ಲೋಪು ಪಾಸಿಟಿವಿಂದ ನೆಗೆಟಿವ್ಗೆ ಹೋದರೆ, ಪಾಸಿಟಿವಿಂದ ನೆಗೆಟಿವ್ಗೆ ಹೋದರೆ ಮ್ಯಾಕ್ಸಿಮಾ, ನೆಗೆಟಿವಿಂದ ಪಾಸಿಟಿವ್ ಬಂದರೆ ಮಿನಿಮಾ. ದಿಸ್ ಸಮಥಿಂಗ್ ಕಾಲ್ಡ್ as ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಆ್ಯಂಡ್ ದಿಸ್ ಸಮಥಿಂಗ್ ಕಾಲ್ಡ್ as ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್.
ಅದೆಲ್ಲ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸು. ನಿಮ್ಮ ಫಿಸಿಕ್ಸಲ್ಲೆಲ್ಲ ಕೇಳ್ತಾ ಇರ್ತಾರೆ KCET JEE ಎಲ್ಲ. ಸೊ ಎನಿವೆ ನಾವು ಅಲ್ಲಿ ಹೋಗೋದಿಲ್ಲ ಈಗ. ವಿಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಮಚ್. ಅರ್ಥ ಇದೆ ಕ್ಲಿಯರಾಗಿ? ಇಷ್ಟೇ ನಿಮ್ಮ ಮೈಂಡಲ್ಲಿ ಇರಬೇಕು. f dash of x is more than 0, function is increasing. f dash of x is less than 0, function is decreasing. And f dash of x is equal to 0, it's a critical points. ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಬೋರ್ಡ್ ಎಕ್ಸಾಮಲ್ಲಿ ಅಂತ. ಸೊ ಇಷ್ಟು ಅರ್ಥ ಆದರೆ ಲೆಟ್ಸ್ ಡೈರೆಕ್ಟ್ಲಿ ಗೋ ಫಾರ್ ಎ ಕ್ವಶನ್ ತಗೋಣ. ಈಗ ಇಲ್ಲಿ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಸೊ ಕ್ವಶನ್ ಕೇಳ್ತಾ ಇದ್ದಾರೆ, ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ಫಂಕ್ಷನ್ ಗಿವನ್ ಬೈ x square minus 4x plus 6 is increasing, strictly increasing, and it's strictly decreasing. Strictly increasing ಅಂದರೆ ಏನು? ಅದು ಇನ್ಕ್ರೀಸ್ ಆಗ್ತಾನೇ ಇರಬೇಕು. ಸೊ ದೇ ಶುಡ್ ನಾಟ್ ಬಿ ಎನಿ ಪಾಯಿಂಟ್, ಓಕೆ ಎರೈಸ್ ಮಾಡಿದ್ದೀನಾ, ಫೈನ್, ದೇ ಶುಡ್ ನಾಟ್ ಬಿ ಎನಿ ಪಾಯಿಂಟ್ ವೇರ್ ಇಟ್ ಇಸ್ ಈಕ್ವಲ್ ಟು ಲೈಕ್ ದಿಸ್, ಇಟ್ ವಿಲ್ ಬಿ ಆಲ್ವೇಸ್ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಸೊ ನಾವು ಇಂಟರ್ವಲ್ಸ್ ಫೈನ್ ಮಾಡಬೇಕು. ಅದು ಹೆಂಗೆ ಇಂಟರ್ವಲ್ಸ್ ಫೈನ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಇಂಟರ್ವಲ್ಸ್ ಫೈನ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಎಲ್ಲಿ ಕ್ರಿಟಿಕಲ್ ಪಾಯಿಂಟ್ 0 ಆಗ್ತಾ ಇದೆ. ಅಂದರೆ ದ ಫಂಕ್ಷನ್ ಈಸ್ ಚೇಂಜಿಂಗ್ ಇಟ್ಸ್ ಬಿಹೇವಿಯರ್ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಅಲ್ಲಿ ಮ್ಯಾಕ್ಸಿಮಾ ಇಲ್ಲ ಮಿನಿಮಾ ಇರುತ್ತೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಫಂಕ್ಷನ್ ಬಂದು ಇಟ್ಸ್ ಚೇಂಜಿಂಗ್ ಇಟ್ಸ್ ಬಿಹೇವಿಯರ್. ಸೊ ಎಲ್ಲಿ ಚೇಂಜ್ ಮಾಡ್ತಾ ಇದೆ ನೋಡಿ, ಎಲ್ಲ ಫುಲ್ ಇನ್ಕ್ರೀಸ್ ಆಗ್ತಾ ಇದೆ ಫಂಕ್ಷನ್. ಇಲ್ಲಿ ಬಂದಿದ ತಕ್ಷಣ ಅಲ್ಲಿ ಸ್ಲೋಪ್ 0 ಆಗುತ್ತೆ, ನಂತರ ಏನೋ ಬಿಹೇವಿಯರ್ ಚೇಂಜ್ ಆಗುತ್ತೆ, ಫಂಕ್ಷನ್ ಡಿಕ್ರೀಸ್ ಆಗುತ್ತೆ. ಅದು ಕ್ರಿಟಿಕಲ್ ಪಾಯಿಂಟ್. ಸೊ ಫಸ್ಟ್ ನಾವು ಐಡೆಂಟಿಫೈ ಮಾಡೋಕ್ಕಾಗಿರೋದು ಕ್ರಿಟಿಕಲ್ ಪಾಯಿಂಟ್ಸ್. ಯಾವ ಪಾಯಿಂಟ್ಸಲ್ಲಿ ಫಂಕ್ಷನ್ ಬಂದು 0 ಆಗ್ತಾ ಇದೆ. ದೆನ್ ನಾವು ರಿಯಲ್ ನಂಬರ್ಸ್ ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋ ಕ್ವಶನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದನ್ನ ಈಕ್ವೇಟೆಡ್ ಟು 0 ಮಾಡಬೇಕು. ಎಂತಕ್ಕೆ? ಕ್ರಿಟಿಕಲ್ ಪಾಯಿಂಟ್ಸ್ ಫೈನ್ ಮಾಡೋಕ್ಕೋಸ್ಕರ. ಅದಾದಮೇಲೆ ಗಿವನ್ ನೀವು ನಂಬರ್ ಲೈನ್ ಯು ಹ್ಯಾವ್ ಟು ಡಿವೈಡ್ ಟು ಇಂಟರ್ವಲ್ಸ್. ದೆನ್ ಯು ಹ್ಯಾವ್ ಟು ಚೆಕ್ ವೆದರ್ ಇಟ್ಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಅನಿಸ್ತಾ ಟಫ್ ಅನ್ಸದೆ, ಬಟ್ ತುಂಬ ಈಸಿ. ಲೆಟ್ ಮಿ ಡೂ ಇಟ್. ಓಕೆ, ಈಗ ಫಸ್ಟ್ ಏನು ಮಾಡೋಕ್ಕೆ, ನಾವು ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಗಿವನ್ ಬೈ x ಸ್ಕ್ವೇರ್ ಮೈನಸ್ 4x ಪ್ಲಸ್ c ಅಂತ ನಾನು ಫೈನ್ ಮಾಡಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್. ನಾನು ಸ್ಲೋಪ್ ಫೈನ್ ಮಾಡ್ತಾ ಇದ್ದೀನಿ, ಈ ಕರ್ವ್ದು ಸ್ಲೋಪ್ ಫೈನ್ ಮಾಡ್ತಾ ಇದ್ದೀನಿ. ಸೊ 2x ಮೈನಸ್ 4 ಆಗುತ್ತೆ. ಸೊ ನಾನೇನು ಮಾಡೋಕ್ಕೆ, ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್, ಅಂದರೆ ನಾನಲ್ಲಿ 2 ಕಾಮನ್ ತೊಗೊಂಡಿದ್ದು ಬೇಕಾದರೆ ಯು ವಿಲ್ ಗೆಟ್ ಇಟ್ ಲೈಕ್ x ಮೈನಸ್ 2. ಓಕೆ, ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0. ಏನಕ್ಕೆ ಈಕ್ವಲ್ ಟು 0 ಮಾಡ್ತಾ ಇದ್ದೀವಿ? ಬಿಕಾಸ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್ ವಿ ಹ್ಯಾವ್ ಟು ನೋ ದ ಪಾಯಿಂಟ್ ಅಟ್ ವಿಚ್ ದ ಫಂಕ್ಷನ್ ಇಸ್ ಚೇಂಜಿಂಗ್ ಇಟ್ಸ್ ಬಿಹೇವಿಯರ್. ಆಯಿತಾ? ನಾವು ಈಕ್ವಲ್ ಟು 0 ಮಾಡೋದು ಏನಾಗುತ್ತೆ, ಇಲ್ಲಿ 2 ಇಂಟು x ಮೈನಸ್ 2 ಬರುತ್ತೆ 0, ಆ್ಯಂಡ್ ಆಬ್ವಿಯಸ್ಲಿ x ಇಸ್ ಈಕ್ವಲ್ ಟು 2 ಇಸ್ ದ ಆನ್ಸರ್. ಅಂದರೆ ಸೊ ಕ್ಲಿಯರ್ಲಿ ದಿಸ್ ಫಂಕ್ಷನ್ ಅಟ್ x ಇಸ್ ಈಕ್ವಲ್ ಟು 2 ಇಟ್ಸ್ ಚೇಂಜಿಂಗ್ ಇಟ್ಸ್ ಬಿಹೇವಿಯರ್. ಅಂದರೆ ಅದು ಮ್ಯಾಕ್ಸಿಮನೂ ಆಗಿರ್ಬೋದು, ಮಿನಿಮನೂ ಆಗಿರ್ಬೋದು. ಅಂದರೆ ಅದು x ಇಸ್ ಈಕ್ವಲ್ ಟು 2, ಸ್ಲೋಪ್ ಬಂದು 0 ಆಗ್ತದೆ ನೋಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 0, ವಿರ್ ಈಕ್ವೇಟಿಂಗ್ ಸ್ಲೋಪ್ ಟು 0, ದೆನ್ ವಿ ಆರ್ ಫೈಂಡಿಂಗ್ ದ ಪಾಯಿಂಟ್ ಅಟ್ ವಿಚ್ ಸ್ಲೋಪ್ ಇಸ್ ಬಿಕಮಿಂಗ್ 0. ಅರ್ಥ ಆಯ್ತಾ? ಅಟ್ x ಇಸ್ ಈಕ್ವಲ್ ಟು 2, ಇದು ಮ್ಯಾಕ್ಸಿಮಮ್ ಆಗಿರ್ಬೋದು, ಮಿನಿಮಮ್ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಲೆಟ್ಸ್ ಟ್ರೈ ಟು ಕ್ಯಾಲ್ಕುಲೇಟ್ ನಾವು. ಓಕೆ, ಈಗ ಗ್ರಾಫ್ ನೋಡಿದಾಗ ನಿಮಗೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ದ ನಂಬರ್ ಲೈನ್, ಇಫ್ ಐ ಟೇಕ್ ಎಂಟೈರ್ ರಿಯಲ್ ನಂಬರ್ ಲೈನ್, ರಿಯಲ್ ನಂಬರ್ ನಾವು ಮೈನಸ್ ಇನ್ಫಿನಿಟಿನ ಪ್ಲಸ್ ಇನ್ಫಿನಿಟಿಗೆ ಇರುತ್ತೆ. ಆ್ಯಂಡ್ ಅಟ್ 2 ವಿ ಕ್ಲಿಯರ್ಲಿ ನೋ ಫಂಕ್ಷನ್ ಇಸ್ ಬಿಕಮಿಂಗ್ ವಾಟ್ 0. ಅಂದರೆ ಏನು ಮೀನಿಂಗ್ ಏನು ಗೊತ್ತಾ 0 ಅಂದರೆ? ಸೊ 0 ಅಂದರೆ ಎರಡು ರೀತಿ ಇರ್ಬೋದು. ಒಂದು ಈ ಥರ ಡಿಕ್ರೀಸಿಂಗ್ ಟು ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್, ಹೀಗಾಗಿ ಇಲ್ಲಿ ನೋಡಿ 0 ಆಗ್ತಾಯಿದೆ, ಸ್ಲೋಪ್ 0 ಆಗ್ತಾಯಿದೆ, ಆ ರೀತಿಯೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದೇ ರೀತಿ ಇಟ್ ಮೇ ಬಿ ಲೈಕ್ ದಿಸ್ ಆಲ್ಸೋ, ಹಿಂಗೂ ಇರ್ಬೋದು. ಅಂದರೆ ಅದು ಮ್ಯಾಕ್ಸಿಮಮ್ ಆಗಿರ್ಬೋದು, ಮಿನಿಮಮ್ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದನ್ನ ಫೈಂಡ್ ಔಟ್ ಮಾಡಬೇಕು ನಾವೀಗ. ಓಕೆ, ಸೊ ಈಗ ಲೆಟ್ ಮೀ erase these things. ಈಗ ಲೆಟ್ಸ್ ಇಂಟರ್ವಲ್, ನಾವು ಬೋರ್ಡ್ ಎಕ್ಸಾಮಲ್ಲಿ ಯು ಹ್ಯಾವ್ ಟು ರೈಟ್ ದ ಪ್ರಾಪರ್ ಸ್ಟೆಪ್ಸ್. ಓಕೆ, ಇದಾದಮೇಲೆ ಯು ಹ್ಯಾವ್ ಟು ರೈಟ್ ದ ಇಂಟರ್ವಲ್ಸ್. ಯಾವ ಇಂಟರ್ವಲ್ಸ್ ಇದೆ? ಇಲ್ಲಿ 2 ಇಂಟರ್ವಲ್ಸ್ ಇದೆ ಬೇಸಿಕಲಿ. ಇಂಟರ್ವಲ್ಸ್ ಬಂದು ನಿಮ್ಮ ಹತ್ರ ಮೈನಸ್ ಇನ್ಫಿನಿಟಿ ಟು 2 ಇದೆ. ಮೈನಸ್ ಇನ್ಫಿನಿಟಿ ಟು 2. ನಂತರ ಅಗೇನ್ ಆಫ್ಟರ್ ಯು ಟು ರೈಟ್, ಸೊ ಇಂಟರ್ವಲ್ಸ್ ಆದಮೇಲೆ ಯು ಹ್ಯಾವ್ ಟು ರೈಟ್ ದ ನೇಚರ್ ಆಫ್ ಎಫ್ ಡ್ಯಾಶ್, ಸಾರಿ ನಾಟ್ ನೇಚರ್, ಯು ಹ್ಯಾವ್ ಟು ರೈಟ್ ದ ವ್ಯಾಲ್ಯೂ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್, ದ ಸೈನ್ ಬೇಸಿಕಲಿ. ಸೊ ಸೈನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸು ಪಾಸಿಟಿವಾ ಇಲ್ಲ ನೆಗೆಟಿವಾ? ಪಾಸಿಟಿವ್ ಅಂದರೆ ಇನ್ಕ್ರೀಸಿಂಗ್, ನೆಗೆಟಿವ್ ಅಂದರೆ ಡಿಕ್ರೀಸಿಂಗ್, 0 ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮ ಇಲ್ಲ ಮಿನಿಮಮ್ ಆಗಿರ್ಬೋದು. ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನು? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗಿವನ್ ಬೈ, ಸೊ ಇಟ್ ಈಸ್ ಗಿವನ್ ಬೈ 2 ಇಂಟು ಎಕ್ಸ್ ಮೈನಸ್ 2 ಅಂತ. ದೆನ್ ಆಫ್ಟರ್ ದಿಸ್ ಯು ಹ್ಯಾವ್ ಟು ರೈಟ್ ನೇಚರ್. ಸೊ ನೇಚರ್ ಆಫ್ ದ ಫಂಕ್ಷನ್ ಎಫ್, ನೇಚರ್ ಆಫ್ ಎಫ್ ಆಫ್ ಎಕ್ಸ್. ಸೊ ಡಿಪೆಂಡಿಂಗ್ ಆನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ವಿ ಕ್ಯಾನ್ ಟೆಲ್ ದ ನೇಚರ್ ಆಫ್ ಎಫ್ ಆಫ್ ಎಕ್ಸ್. ಈ ಥರ ನೀವು ಒಂದು ಪ್ಲಾಟ್ ಮಾಡ್ಕೊಬೇಕು. ಯು ಹ್ಯಾವ್ ಟು ರೈಟ್ ಅ ಟ್ಯಾಬ್ಲೋ ಕಾಲಮ್ ಇನ್ ದ ಎಕ್ಸಾಮ್. ನಿಮ್ಮ ಬೋರ್ಡ್ ಎಕ್ಸಾಮ್ ಟ್ಯಾಬ್ಲೋ ಕಾಲಮ್ ಬರ್ಕೊಳ್ಳಿ. ನಂತರ ಸೊ ಇಂಟರ್ವಲ್, ಐ ವಿಲ್ ಎರೈಸ್ ದಿಸ್. interval
ಈಗ ಏನು ಇಂಟರ್ವಲ್ ಬಂದು -∞ to 2 ಒಂದು ಇಂಟರ್ವಲ್ ಇದೆ, ಆ್ಯಂಡ್ 2 to ∞, ಅಂದರೆ 2 ಹತ್ರ ಅದು ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ. ಸೊ ದಟ್ಸ್ ಅ ಓನ್ಲಿ ಪಾಯಿಂಟ್ ವೇರ್ ದ ಫಂಕ್ಷನ್ ಇಸ್ ಚೇಂಜಿಂಗ್ ಇಟ್ಸ್ ಬಿಹೇವಿಯರ್. ಅಂದರೆ ಅದಕ್ಕಿಂತ ಮುಂಚೆ, ಅದಕ್ಕಿಂತ ಹಿಂದೆ, ಅದಕ್ಕಿಂತ ಮುಂದೆ ಏನೋ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆಗಿರ್ಬೇಕು. ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಈಗ. ಸೊ -∞ to ಅಂದರೆ ಯು ಟೇಕ್ ಎನಿ ನಂಬರ್ ಫ್ರಮ್ -∞ to 2. ನಮ್ಮ ಫೇವ್ರೆಟ್ ನಂಬರ್ 0. ತುಂಬ ಈಸಿ ಕ್ಯಾಲ್ಕುಲೇಷನ್ಸ್ ಅಲ್ವಾ. ಸೊ -∞ ಟೇಕ್ 0 ವ್ಯಾಲ್ಯೂ, ನಾವು ಪುಟ್ 0 ಇನ್ ದಿಸ್ ಈಕ್ವೇಷನ್. ಇಲ್ಲಿ 0 ಆಗ್ತದೆ, ಏನಾಗುತ್ತೆ 0 - 2 is -2, -2 into 2 is -4, ಅಂದರೆ ನೆಗೆಟಿವ್ ಅಲ್ವಾ. ಸೊ ವೆನ್ ಐ ಪುಟ್ ಇಟ್ ನೆಗೆಟಿವ್, ವೆನ್ ಐ ಪುಟ್ ಎನಿ ನಂಬರ್, ಅದೊಂದೇ ಅಂತಲ್ಲ, ನೀವು ಯಾವ್ದು ಬೇಕಾದ್ರೂ ಹಾಕಿ. ಫಾರ್ ಎಕ್ಸಾಂಪಲ್ 1 ಹಾಕ್ತೀರಾ, 1 ಹಾಕಿ. ಫಾರ್ ಎಕ್ಸಾಂಪಲ್ 1 - 2 is -1, ಅಗೇನ್ ನೆಗೆಟಿವ್. ನೀವು -2 ಹಾಕ್ತೀರಾ, ಹಾಕಿ. -2 - 2 is -4, ಅಗೇನ್ ಇಟ್ಸ್ ನೆಗೆಟಿವ್. ಇಟ್ ಇಸ್ ಅಂದರೆ ಯಾವುದೇ ವ್ಯಾಲ್ಯೂ ಹಾಕಿದ್ರೂ ನಮಗೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಅಂದರೆ ನೆಗೆಟಿವ್ ಅಂದರೆ ಏನು, ಬೇಸಿಕಲಿ ನೇಚರ್ ಆಫ್ f(x) ಏನು, ಇಟ್ ಇಸ್ ಡಿಕ್ರೀಸಿಂಗ್. ಸೊ ಇಟ್ಸ್ ಕ್ಲಿಯರ್ಲಿ ನಾವು ಹೇಳ್ಬೋದು ಡಿಕ್ರೀಸಿಂಗ್ ಫಂಕ್ಷನ್. ಈ ಇಂಟರ್ವಲಲ್ಲಿ ಡಿಕ್ರೀಸಿಂಗ್ ಆಗ್ತಾ ಇದೆ. ನಂತರ 2 to ∞, ಯಾವುದೇ ನಂಬರ್ ತೊಗೊಳ್ಳಿ, 10 ತೊಗೊಳ್ಳಿ. 10 - 2 ಇಟ್ಸ್ ಪಾಸಿಟಿವ್, 3 - 2 ಇಟ್ಸ್ ಪಾಸಿಟಿವ್, ಎವ್ರಿಥಿಂಗ್ ಇಟ್ಸ್ ಪಾಸಿಟಿವ್. ಇಟ್ ಇಸ್ ಅಂದರೆ ಇಲ್ಲಿ ಪಾಸಿಟಿವ್ ಇದೆ. ಸೊ ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಎಸ್ ಇನ್ಕ್ರೀಸಿಂಗ್ ಫಂಕ್ಷನ್. ಇಟ್ ಇಸ್ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳು, ಇಟ್ಸ್ ನಾಟ್ ಇಟ್ ಆಲ್ ಡಿಫಿಕಲ್ಟ್. ಅಷ್ಟೇ. ಸೊ ನಾವೀಗ ಗ್ರಾಫ್ ಬೇಕಾದ್ರೆ ಪ್ಲಾಟ್ ಮಾಡಿ. ಕ್ಯಾನ್ ಐ ಪ್ಲಾಟ್ ದ ಗ್ರಾಫ್ ನಾವು? ಕ್ಲಿಯರ್ಲಿ ನೋಟಿಸ್ ಡಿಕ್ರೀಸಿಂಗ್, ಅಂದರೆ ಫಸ್ಟು ಡಿಕ್ರೀಸಿಂಗ್ ಆಗ್ತಾ ಇದೆ, ನಂತರ ಇನ್ಕ್ರೀಸ್ ಆಗ್ತಾ ಇದೆ, ಈ ಥರ. ಸೊ ಅಂದರೆ ಈ ಪಾಯಿಂಟಲ್ಲಿ ಸ್ಲೋಪ್ ಬಂದು ಆಲ್ಮೋಸ್ಟ್ 0 ಬರ್ತಾ ಇದೆ. ಸೊ ದ ಗ್ರಾಫ್ ಇಸ್ ಲೈಕ್ ದಿಸ್. ಆ್ಯಕ್ಚುಲಿ ನೀವು ಹೇಳಬೇಕಾದ್ರೆ ನೀವು ಗ್ರಾಫ್ ಚೆಕ್ ಮಾಡಿದ್ರೆ, ಸೊ ಇಟ್ ವಿಲ್ ಬಿ ಸಮ್ ವಾಟ್ ಇನ್ ಅ ಡಿಫ್ರೆಂಟ್ ವೇ. ಅಂದರೆ ತುಂಬ ಸ್ಟೀಪ್ ಬರುತ್ತೆ, ಈ ರೀತಿ ಸ್ಟೀಪ್ ಬಂದು ಹಿಂಗೆ ಹೋಗುತ್ತೆ. ಆ್ಯಂಡ್ ಸೊ ಎನಿವೆ, ಸೊ ದಿಸ್ ಇಸ್ ಅಪ್ರಾಕ್ಸಿಮೇಟ್ ಗ್ರಾಫ್. ಅಂದರೆ ಈ ರೀತಿ ಗ್ರಾಫ್ ಇರುತ್ತೆ. ಅಂದರೆ ಡಿಕ್ರೀಸಿಂಗ್ ಆಗ್ತಾ ಇದೆ, ಇಲ್ಲಿ ಡಿಕ್ರೀಸಿಂಗ್ ದೆನ್ ಇನ್ಕ್ರೀಸಿಂಗ್. ಅರ್ಥ ಇದೆ ಕ್ಲಿಯರಾಗಿ? ಸೊ ಸ್ಟೆಪ್ಸ್ ನೆನ್ಪಿಟ್ಕೊಳ್ಳಿ. ಈ ಸ್ಟೆಪ್ಸ್ ಏನು ಮಾಡೋಕ್ಕೆ ಆ್ಯಕ್ಚುಲಿ ಈಗ ಕ್ಲಿಯರ್ಲಿ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಇಸ್ ಇಟ್ಸ್ ಇನ್ಕ್ರೀಸಿಂಗ್, ಡಿಕ್ರೀಸ್. ವಿ ಗಾಟ್ ಇಟ್ ಆ್ಯಕ್ಚುಲಿ. ಇಟ್ ಈಸ್ ಬೇಸಿಕಲಿ ಇಟ್ಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್ ಆ್ಯಂಡ್ ಡಿಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್. ಅರ್ಥ ಆಯ್ತಾ? ಸೊ ಸ್ಟೆಪ್ಸ್ ಏನು, ಕೊಟ್ಟಿರೋ ಕ್ವಶನನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು? ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್, ದ ಪಾಯಿಂಟ್ಸ್ ಅಟ್ ವಿಚ್ ಸ್ಲೋಪ್ ಇಸ್ 0. ಅದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಈಕ್ವಲ್ ಟು 0 ಮಾಡ್ತಾ ಇದ್ದೀವಿ. ಈಕ್ವಲ್ ಟು 0 ಮಾಡಿದಾಗ ನಮಗೆ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಸೊ ಇಲ್ಲಿ ಕ್ವಾಡ್ರಾಟಿಕ್ ಆಗಿರೋದ್ರಿಂದ, x² ಆಗಿರೋದ್ರಿಂದ ನಿಮ್ಗೆ ಒಂದೇ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ. ಅದೇ x³ ಆದರೆ 2 ಪಾಯಿಂಟ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಅದೇ x³ ಓಕೆ. ಯೂಶಲಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ x³ ಅಷ್ಟೇ ಕೇಳೋದು. ಓಕೆ, x³ ಆದರೆ 2 ಪಾಯಿಂಟ್ ಸಿಗುತ್ತೆ, x⁴ ಆದರೆ 3 ಪಾಯಿಂಟ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಿ ಒಂದೇ ಪಾಯಿಂಟ್ ನಮ್ಗೆ ಸಿಕ್ಕಿದ್ರೆ x = 2 ಅಂತ. ಸೊ ಆಗ ಗಿವನ್ ರಿಯಲ್ ನಂಬರ್, ಈ ನಂಬರ್ ಲೈನ್ನ ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಇಂಟರ್ವಲ್ಸ್ ಆಗಿ. ಒಂದೇ ಪಾಯಿಂಟ್ ಇದೆ 2, -∞ +∞, ನಂತರ ಒಂದು ಸೆಂಟ್ರಲ್ ಒಂದು 2 ಇದೆ. ಸೊ -∞ ಇಂದ 2 to ∞. ಅರ್ಥ ಆಯ್ತಾ? ಸೊ ನಂತರ ವಿ ಆರ್ ಇಂಟರ್ವಲ್ ಸೈನ್ ಆಫ್ f'(x), ನಂತರ ನೇಚರ್ ಆಫ್ f(x). ಈ ಟ್ಯಾಬ್ಲೋ ಕಾಲಮ್ ಬರೆದು ಯು ಹ್ಯಾವ್ ಟು ರೈಟ್ ದ ಇಂಟರ್ವಲ್ಸ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇಟ್ಸ್ ಅ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಓಕೆ, ನಾವು ಸೊ ಕಮಿಂಗ್ ನೆಕ್ಸ್ಟ್ ಕ್ವಶನ್. ಸೊ ಈಗ ನಂತರ ಏನಾಗಿದೆ, 4x³ - 6x² - 72x + 30. ಅಂದರೆ ಇದು ಬಂದು ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿದೆ. ಸೊ ಆಬ್ವಿಯಸ್ಲಿ ನಿಮಗೆ 2 ಆನ್ಸರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ, x³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ x² ಬರುತ್ತೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ. ಅದಕ್ಕೆ 2 ಸೊಲ್ಯೂಷನ್ಸ್ ಇರುತ್ತಲ್ವಾ. ಸೊ ಅದಕ್ಕೆ ನಮ್ಗೆ 2 ಕ್ರಿಟಿಕಲ್ ಪಾಯಿಂಟ್ಸ್, 2 ಪಾಯಿಂಟ್ ಸಿಗುತ್ತೆ. ಅರ್ಥ ಆಯ್ತಾ? ಲೆಟ್ಸ್ ಸಿ ದಿಸ್ ನಾವು. ಫಸ್ಟ್ ಕ್ವಶನ್. ಸೊ ಏನು ಮಾಡಿ, ಫಸ್ಟ್ ಸ್ಟೆಪ್ ಬಂದು ನಾವು ಐ ಹ್ಯಾವ್ ಟು ಟೇಕ್ ದ ಗಿವನ್ ಫಂಕ್ಷನ್. ಸೊ f(x) is equal to, what's a function? It's a 4x³ - 6x² - 72x + 30 ಅಂತ ಡಿಫ್ರೆನ್ಷಿಯೇಟ್ ಮಾಡಿದ್ನ. ಫಾರ್ ಎಕ್ಸಾಂಪಲ್ ಏನು ಡಿಫ್ರೆನ್ಷಿಯೇಟ್ ಮಾಡಬೇಕು? ಟು ಫೈಂಡ್ ದ ಕ್ರಿಟಿಕಲ್ ಪಾಯಿಂಟ್ಸ್. I'll differentiate f'(x). ಸೊ ಇದು ಬಂದು 4 3s are 12, 12x² - 12x - 72 ಅಂತ. ನಾನು ಕಾಮನ್ ತೊಗೊಳ್ಳಿ, ಟ್ರೈ ಟು ಟೇಕ್ ಕಾಮನ್. x² - x - 6 ಅಂತ. ನಂತರ that's it, we already got it. Again you can x² - x - 6 try to split it, because I need to find the values alva, because we have to equate this to 0 and get the values of, we have to get the values of x value. ಅದನ್ನೇ quadratic equation we have splitting middle term, ತುಂಬ ಫೇಮಸ್ ಅಲ್ವಾ. when you were in 9th class or 10th class ಅಲ್ಲಿ ಒಂದು quadratic question ಕೊಟ್ಬಿಟ್ಟು ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಅಂತ. ಸೊ ಸೆಂಟ್ರಲ್ ಟರ್ಮಲ್ಲಿ -1 ಇದೆ. ಸೊ ನಾನು -6ನ -6x² ನಾನು ಸ್ಪ್ಲಿಟ್ ಮಾಡಬೇಕು. ಸೊ ದಟ್ ವೆನ್ ಐ ಆ್ಯಡ್ ಐ ಶುಡ್ ಗೆಟ್ -1, ಅಂದರೆ -3x + 2x. ಇದು ಫೇಮಸ್ ಇದೆ ಆ್ಯಕ್ಚುಲಿ. ಓಕೆ, ನಂತರ
So 12 into, so what I can write now, 12 into, so this is x square minus 3x plus 2x minus 6 anta. So if you already know this, 6 anta, nantara again 12 ಕಾಮನ್ ತಗೊಳ್ಳಿ. ಸೊ ಇದು ಎಕ್ಸ್ ಮೈನಸ್ ಇಲ್ಲಿ ಕಾಮನ್ ತೊಗೊಂಡ್ರೆ ನಮಗೆ ಎಕ್ಸ್ ಮೈನಸ್ 3 ಬರುತ್ತೆ. ನಂತರ 2 ಕಾಮನ್ ತೊಗೊಂಡ್ರೆ ಓಕೆ, ಐ ಥಿಂಕ್ ಸಮಥಿಂಗ್ ವಿ ಮೇಡ್ ಮಿಸ್ಟೇಕ್. ದಿಸ್ ಇಸ್ ಮೈನಸ್, ಇದು ಎರೇಸ್ ಮೈನಸ್ 6. ಸೊ 2 ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 3 ಬರಬೇಕು. ಹೋಲ್ ಥಿಂಗ್ ಅಗೇನ್ ವಿ ಹ್ಯಾವ್ ಇಟ್. ಅದೇ ರೀತಿ ನಾನು ಡೈರೆಕ್ಟಾಗಿ ಬರೀಬೋದು. ಆ್ಯಕ್ಚುಲಿ ವೆನ್ ಕ್ವಶನ್ ಕಮ್ಸ್ ಇಟ್ಸ್ ಅ ವೆರಿ ಫೇಮಸ್ ಎಕ್ಸ್ ಮೈನಸ್ 3 ಆ್ಯಂಡ್ ಎಕ್ಸ್ ಮೈನಸ್ 2, ಬಟ್ ಐ ಆಮ್ ಶೋಯಿಂಗ್ ಸ್ಟೆಪ್ಸ್, ನಿಮ್ಗೆ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. ಸೊ 12 ಇಂಟು, ಸೊ ಇದು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 3 ಅಂತ ನಿಮ್ಗೆ ಟೋಟಲ್ ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ. ಇಲ್ಲಿವರೆಗೂ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ತೊಗೊಂಬಂದಿದ್ದೀವಿ. ನಂತರ ವಾಟ್ ವಿ ಶುಡ್ ಡು, ವಿ ಹ್ಯಾವ್ ಟು ಈಕ್ವೇಟ್ ಇಟ್ ಟು 0 ಆ್ಯಂಡ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಈಕ್ವೇಟ್ ಮಾಡಿ 0ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಮಾಡಿದ್ರೆ ನಮಗೇನು ಬರುತ್ತೆ ಈಗ? ಸೊ ದಿಸ್ ಮಸ್ಟ್ ಬಿ 0. ಸೊ 12 ಇಂಟು ಎಕ್ಸ್ ಪ್ಲಸ್ 2 ಕಾಣಿಸ್ತಾ ಇದೆಯಾ? 12 ಇಂಟು ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಮಸ್ಟ್ ಬಿ 0. ಸೊ ಕ್ಲಿಯರ್ಲಿ ನಮ್ಗೆ ಆನ್ಸರ್ ಬರುತ್ತೆ. ಸೊ ವಾಟ್ ಆನ್ಸರ್ ಗೊಂಡು ಗೆಟ್, ಎಕ್ಸ್ ಇಸ್ ಈಕ್ವಲ್ ಟು ಒಂದು ಮೈನಸ್ 2 ಬರುತ್ತೆ, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಬರುತ್ತೆ. ಸೊ ಈಗ ಅಗೇನ್ ಡಿವೈಡ್ ದ ಇಂಟರ್ವಲ್, ಕೊಟ್ಟಿರೋ ಇಂಟರ್ವಲ್ನ ಡಿವೈಡ್ ಮಾಡೋಣ, ಲೈನ್ ರಿಯಲ್ ನಂಬರ್ ಡಿವೈಡ್ ಮಾಡೋಣ. ಸೊ ಯು ಹ್ಯಾವ್ ಮೈನಸ್ ಇನ್ಫಿನಿಟಿಯಿಂದ ಹಿಡಿದು ಮೈನಸ್ 2, ನಂತರ 3 ಬರುತ್ತೆ, ನಂತರ ಯು ಗೆಟ್ 3, ಅಗೇನ್ ಯು ಗೆಟ್ ಆಫ್ಟರ್ವರ್ಡ್ಸ್ ಅಸ್ ಇನ್ಫಿನಿಟಿ. ಅರ್ಥ? ಈಗ ಅಗೇನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಗ್ರಾಫ್ ಹೆಂಗಿರ್ಬೋದು, ಈಗ ಯಾವ ರೀತಿ ಬೇಕಾದ್ರೂ ಇರ್ಬೋದು. ಇಟ್ ಮೇ ಗೋ ಲೈಕ್ ದಿಸ್, ಲೈಕ್ ದಿಸ್, ಲೈಕ್ ದಿಸ್, ಆರ್ ಇಟ್ ಮೇ ಕಮ್ ಲೈಕ್ ದಿಸ್, ಲೈಕ್ ಹಿಂಗದು ಹೋಗ್ಬೋದು. ಅಂದರೆ ಈ 2 ಪಾಯಿಂಟ್ಸಲ್ಲಿ ಇಟ್ಸ್ ಅಟೈನಿಂಗ್ ದ 0, ಸ್ಲೋಪ್ 0 ಆಗಬೇಕು ನಮಗೀಗ. ಲೆಟ್ಸ್ ಐಡೆಂಟಿಫೈ ದಿಸ್. ಈಗ ಇಂಟರ್ವಲ್ಸ್ ಆಯಿತಾ? ನಾವು ಟ್ಯಾಬ್ಲೋ ಕಾಲಮ್, ವಿ ಶುಡ್ ರೈಟ್ ಟ್ಯಾಬ್ಲೋ ಕಾಲಮ್ನ, ಲೆಟ್ಸ್ ರೈಟ್ ಟ್ಯಾಬ್ಲೋ ಕಾಲಮ್. ಸೊ ಈಗ, so what the first thing is, I have to write the interval. So ಯಾವ intervals ಇದೆ, interval, ನಂತರ I have to write, ಅದಾದಮೇಲೆ we have to write nature of f dash of x. So sin of f dash of x, sin of f dash of x, f dash of x ಏನಿಲ್ಲಿ. ಸೊ f dash of x ಬಂದು ನೀವು ಇದನ್ನು ತೊಗೊಳ್ಬೋದು, ಇಲ್ಲ ಅಂತಲೇ ಇದನ್ನು ತೊಗೊಬೋದು. ಸೊ ಆಲ್ವೇಸ್ ಟೇಕ್ ದಿಸ್ ಒನ್, ಯಾಕಂದರೆ ನಿಮ್ಗೆ ಈಸಿಯಾಗಿ ಪಾಸಿಟಿವ್ ನೆಗೆಟಿವ್ ಫೈಂಡ್ ಮಾಡ್ಬೋದು. ಇಲ್ಲಾಂದರೆ ಯು ಸಬ್ಸ್ಟಿಟ್ಯೂಟ್ ಇನ್ ಸ್ಕ್ವೇರ್ ಆ್ಯಂಡ್ ಚೆಕ್ ಇಟ್ ಆಲ್. ಓಕೆ, ಅದರಿಂದ ಟೇಕ್ ದಿಸ್ ವ್ಯಾಲ್ಯೂ. ವಾಟ್ ಇಸ್ ದಿಸ್? 12 ಇಂಟು ಎಕ್ಸ್ ಪ್ಲಸ್ 2. ಸೊ 12 ಇಂಟು ಎಕ್ಸ್ ಪ್ಲಸ್ 2 ಆ್ಯಂಡ್ ದೆನ್ ಎಕ್ಸ್ ಮೈನಸ್ 3 ಅಂತ ತೊಗೊತೀನಿ. ನಂತರ ವಾಟ್ ವಿಲ್ ಟೇಕ್, ನೇಚರ್ ಆದಮೇಲೆ ನೇಚರ್ ಆಫ್ ಎಫ್ ಆಫ್ ಎಕ್ಸ್. ಸೊ ನೇಚರ್ ಆಫ್ ಎಫ್ ಆಫ್ ಎಕ್ಸ್, ಆಯಿತಾ? ನೇಚರ್ ಆಫ್ ಎಫ್ ಆಫ್ ಎಕ್ಸ್ ಒಂದು ಇದಾದಮೇಲೆ ಯು ಹ್ಯಾವ್ ಟು ಡ್ರಾ ದಿಸ್ ಟ್ಯಾಬ್ಲೋ ಕಾಲಮ್. ಆಯಿತು, ಕ್ಯಾಲ್ಕುಲೇಟ್ ಮಾಡಿ ಈಗ ಫಸ್ಟು. ಓಕೆ, ಸೊ ಯಾವ ಇಂಟರ್ವೆಲ್ಲು ಮೈನಸ್ ಇನ್ಫಿನಿಟಿ ಇಂದ ಮೈನಸ್ 2ವರೆಗೂ ಒಂದು ಇಂಟರ್ವೆಲ್ಲು, ಇನ್ನೊಂದು ಮೈನಸ್ 2 ಇಂದ 3ಗೆ ಒಂದು ಇಂಟರ್ವೆಲ್ಲು, ನಂತರ 3 ಇಂದ ಇನ್ಫಿನಿಟಿಗೆ ಇನ್ನೊಂದು ಇಂಟರ್ವೆಲ್. ಓಕೆ, ಮೈನಸ್ ಇನ್ಫಿನಿಟಿ ಮೈನಸ್ 2 ಅಂದರೆ ವ್ಯಾಲ್ಯೂಸ್ ಯಾವುದಾದ್ರು ವ್ಯಾಲ್ಯೂ ತೊಗೊಳ್ಳಿ. ಮೈನಸ್ 5 ತೊಗೊಳ್ಳೋಣ. ಮೈನಸ್ 5 ತೊಗೊಂಡ್ರೆ ಮೈನಸ್ 5 ಮೈನಸ್ 2, ಮೈನಸ್ 5 ಮೈನಸ್ 2 ಮೈನಸ್ 3 ಬರುತ್ತೆ, ಮತ್ತು ಮೈನಸ್ 5 ಮೈನಸ್ 3 ಮೈನಸ್ 8 ಬರುತ್ತೆ. ಸೊ ನೆಗೆಟಿವ್ ಎರಡು ನೆಗೆಟಿವ್ ಬರುತ್ತೆ. ಯು ವಿಲ್ ಗೆಟ್ ಮೈನಸ್ ಇಂಟು ಮೈನಸ್ 2ಗೂ ಬರುತ್ತೆ. ಸೊ ಆಬ್ವಿಯಸ್ಲಿ ಮೈನಸ್ ಇಂಟು ಮೈನಸ್ ಇಸ್ ವಾಟ್ ಏನಾಗುತ್ತೆ, ನಂತರ ನಮಗೆ ಫೈನಲ್ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ಸೊ ಪಾಸಿಟಿವ್ ಅಂದರೆ ಏನು? ಇನ್ಕ್ರೀಸಿಂಗ್ ಫಂಕ್ಷನ್, ಇಟ್ ಈಸ್ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಇನ್ಕ್ರೀಸಿಂಗ್. ನಂತರ ಅದೇ ರೀತಿ ಟೇಕ್ ಯಾವುದೋ ಒಂದು ಮೈನಸ್ 2 to 3 ಯಾವ್ದು ಹೇಳಿ, ಫೇವ್ರೇಟ್ ವ್ಯಾಲ್ಯೂ 0 ಬೆಸ್ಟ್ ವ್ಯಾಲ್ಯೂ 0 ತೊಗೊಳ್ಳಿ. ಇಲ್ಲಿ 0 + 2 ಬಂದು 2 ಆಗುತ್ತೆ, 0 - 3 ಬಂದು -3 ಆಗುತ್ತೆ. ಸೊ ಇದು ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಸೊ ಪ್ಲಸ್ ಇಂಟು ಮೈನಸ್ ಬಂದು ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನೆಗೆಟಿವ್ ಅಂದರೆ ಏನು? ಡಿಕ್ರೀಸಿಂಗ್. ಆಯಿತಾ? ನಂತರ ಅಗೇನ್ 3 to ಇನ್ಫಿನಿಟಿ ಯಾವ ನಂಬರ್ ಬೇಕೋ ತೊಗೊಳ್ಳಿ. 5 ತೊಗೊತೀರಾ? 5 ತೊಗೊಳ್ಳಿ. 5 + 2 ಎಷ್ಟು? 8. 5 - 3 ಎಷ್ಟು? ಸಮಥಿಂಗ್ 2. ಸೊ ಪಾಸಿಟಿವ್ ಅಂದರೆ ಪ್ಲಸ್ ಇಂಟು ಪ್ಲಸ್ ಬರುತ್ತೆ. ಅದರಿಂದ ಪ್ಲಸ್ ಇಂಟು ಪ್ಲಸ್ ಬಂದಾಗ ಮತ್ತೆ ನಮಗೆ ಪಾಸಿಟಿವ್ ಬರುತ್ತೆ. ದ ಆನ್ಸರ್ ಇಸ್ ವಾಟ್? ಇಟ್ ಈಸ್ ಅಗೇನ್ ಇನ್ಕ್ರೀಸಿಂಗ್.
ಅರ್ಥ ಆಯ್ತಾ ಕ್ಲಿಯರಾಗಿ? ಇಟ್ಸ್ ವೆರಿ 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 ಸಿಂಪಲ್. ಸೊ ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಇನ್ಕ್ರೀಸಿಂಗ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾನು ತುಂಬ ಸಲ ಮಕ್ಕಳು ನೋಡ್ತೀನಿ, ಏನೋ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡ್ತಾರೆ, ಮಾಡಿಬಿಟ್ಟು ಇನ್ಕ್ರೀಸಿಂಗ್, ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್ ಬರುತ್ತೆ. ಸೊ ಆಲ್ವೇಸ್ ಇದು ಯಾವತ್ತೂ ನೆನ್ಪಿಟ್ಕೊಳ್ಳಿ, 2 ಕಾನ್ಸಿಕ್ಯೂಟಿವ್ ಇದೆಯಲ್ವಾ, ಇದಾದಮೇಲೆ ಇನ್ಕ್ರೀಸಿಂಗ್ ಆದಮೇಲೆ ಡಿಕ್ರೀಸಿಂಗೇ ಬರಬೇಕು, ಡಿಕ್ರೀಸಿಂಗ್ ಆದಮೇಲೆ ಇನ್ಕ್ರೀಸಿಂಗೇ ಬರಬೇಕು. ಈಗ ಕೆಳಗಡೆ ಹೋದರೆ ಮೇಲೆ ಬರಬೇಕು, ಮೇಲೆ ಹೋದರೆ ಕೆಳಗಡೆ ಬರಬೇಕು ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಅಂದರೆ ಇನ್ಕ್ರೀಸಿಂಗ್ ಆದಮೇಲೆ ಡಿಕ್ರೀಸಿಂಗ್ ಬರಬೇಕು, ಡಿಕ್ರೀಸ್ ಆದಮೇಲೆ ಇನ್ಕ್ರೀಸಿಂಗ್ ಬರಬೇಕು. ಆರ್ ಎಲ್ಸ್ ಇಟ್ ಕ್ಯಾನ್ ಮೀನ್ ಅದರ್ ವೇ ಆಲ್ಸೋ. ಯು ಕ್ಯಾನ್ ಹ್ಯಾವ್ ಫಸ್ಟ್ ಡಿಕ್ರೀಸಿಂಗ್, ದೆನ್ ಇನ್ಕ್ರೀಸಿಂಗ್, ಅಗೇನ್ ಡಿಕ್ರೀಸಿಂಗ್. ಯು ಕ್ಯಾನಾಟ್ ಗೆಟ್ ಟು ಡಿಕ್ರೀಸಿಂಗ್ ಡಿಕ್ರೀಸಿಂಗ್ ಟು ಇನ್ಕ್ರೀಸಿಂಗ್. ಈ ಥರ ಬಂದರೆ ಏನೋ ಮಿಸ್ಟೇಕ್ ಮಾಡಿದೆ ಅಂತ ಪಕ್ಕ. ಐ ಹ್ಯಾವ್ ಸೀನ್ ಸಮ್ ಪೇಪರ್ಸ್ ನೋಡ್ತಾ ಇರೋದು ನಾನು. ಸೊ ದೇ ಡೂ ಯಾವುದೋ ಮಿಸ್ಟೇಕ್ ಮಾಡಿ ಆ ಥರ ಮಾಡ್ತಾರೆ. ಓಕೆ. ಆ್ಯಂಡ್ ಕೆಲವೊಬ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ, ಓ ಸರ್ ಹೇಳಿದಾರಲ್ವಾ, ನನಗೆ ಫಸ್ಟ್ ಇನ್ಕ್ರೀಸಿಂಗ್ ಬಂದಿದೆ, ಈಗ ಫಸ್ಟ್ ಇನ್ಕ್ರೀಸಿಂಗ್ ಬಂದಿದೆ, ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಡಿಕ್ರೀಸ್, ನೆಕ್ಸ್ಟ್ ಇನ್ಕ್ರೀಸಿಂಗ್ ಅಂದ್ಬಿಟ್ಟು ಅದನ್ನು ಬರೆದು ಬಿಡ್ತಾರೆ. ಸೊ ಪ್ಲೀಸ್ ಮೇಕ್ ಶೂರ್ ದ್ಯಾಟ್ ಯು ಡೂ ದ ಕ್ಯಾಲ್ಕುಲೇಷನ್ ಆ್ಯಂಡ್ ಇಟ್ ಶುಡ್ ಮ್ಯಾಚ್ ಪ್ರಾಪರ್ಲಿ. ಇದೆಲ್ಲ ಕ್ರಾಸ್ ಚೆಕ್ಸ್ ಮ್ಯಾಥ್ಸಲ್ಲಿ ತುಂಬ ಕ್ರಾಸ್ ಚೆಕ್ಸ್ ಇರುತ್ತೆ. ಅಂದರೆ ಓಕೆ ಈ ಥರ ಬಂದರೆ ಈ ಥರ ಬರಬೇಕು ಅಂತ. ಸೊ ಅದನ್ನೆಲ್ಲ ನಾವು ಜಾಸ್ತಿ KCET ಟ್ರಿಕ್ಸೆಲ್ಲ ಯೂಸ್ ಮಾಡ್ತೀವಿ. ಅರ್ಥ ಆಯಿತಾ? ಸೊ ಎನಿವೇ, ಸೊ ಅರ್ಥ ಆಯ್ತಾ ಕ್ಲಿಯರಾಗಿ ಈಗ? ಸೊ ಅಂದರೆ ಗ್ರಾಫ್ ನಾನು ಪ್ಲಾಟ್ ಮಾಡಿದಾಗ, ಇಫ್ ಐ ಪ್ಲಾಟ್ ದ ಗ್ರಾಫ್, ಸೊ ಗ್ರಾಫ್ ಪ್ಲಾಟ್ ಏನು ಬೇಕಾಗಿಲ್ಲ ಬೋರ್ಡ್ ಎಕ್ಸಾಮಲ್ಲಿ, ಬಟ್ ನಾನು ತೋರಿಸ್ತೀನಿ ನಿಮಗೆ. ಓಕೆನಾ? ಸೊ ಇನ್ಕ್ರೀಸಿಂಗ್ ಅಂದರೆ ಫಸ್ಟ್ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, -∞ to ಸೊ ಅಂದರೆ ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಅಟೈನ್ ಆಗುತ್ತೆ, ನಂತರ ಮತ್ತೆ ಡಿಕ್ರೀಸ್ ಆಗುತ್ತೆ, ಮತ್ತೆ ಕೆಳಗಡೆ ಹೋಗುತ್ತೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತು? ಸೊ ಫಂಕ್ಷನ್ ಹೀಗೆ ಇರುತ್ತೆ. ಇದೇನು ಬೇಕಾಗಿಲ್ಲ, ಬೇಕಾದ್ರೆ ಬರೀದೆ ಎಕ್ಸಾಮಲ್ಲಿ ಟು ಇಂಪ್ರೆಸ್ ದ ಎಕ್ಸಾಮಿನರ್. ಸೊ ಎಲ್ಲರೂ ಎಲ್ಲ ಮಾಡ್ತಾರೆ, ನೀವು ಸ್ವಲ್ಪ ಎಕ್ಸ್ಟ್ರಾ ಬರೆದ್ರೆ ಎಕ್ಸಾಮ್ ಮಗುಗೆ ತುಂಬ ಜಾಸ್ತಿ ಗೊತ್ತು ಅಂದ್ಬಿಟ್ಟು ಇಂಪ್ರೆಸ್ ಆಗಿಬಿಡ್ತಾರೆ. ಅದರಿಂದ ಸೊ ಯು ಕ್ಯಾನ್ ರೈಟ್ ಇಟ್. ಓಕೆ, ಟೈಮ್ ಇದ್ದರೆ ಮಾಡಿ, ಟೈಮ್ ಇಲ್ಲ ಓ ಸರ್ ಹೇಳಿದ್ದಾರೆ ಈಗ ಅಂದ್ಬಿಟ್ಟು ಕುತ್ಕೊಂಡು ಕ್ಲೀನಾಗಿ ಗ್ರಾಫ್ ಮಾಡಿ, ಮತ್ತೆ ಅರೇಂಜ್ ಮಾಡಿ, ಗ್ರಾಫ್ ಮಾಡಿ, ಇದೆಲ್ಲ ನೆಸೆಸಿಟಿ ಇಲ್ಲವೇ ಇಲ್ಲ. ಜಸ್ಟ್ ಕ್ವಶನ್ನು f'(x) ಪಾಯಿಂಟ್ಸ್ ಫೈಂಡ್ ಮಾಡೋದು, ನಂತರ ಇಂಟರ್ವಲ್ ಬರೆದ್ಬಿಟ್ಟು ಯು ಹ್ಯಾವ್ ಟು ರೈಟ್, ದ್ಯಾಟ್ಸ್ ಎನಫ್. ಓಕೆ. ಸೊ ಈಗ ಅರ್ಥ ಆಯ್ತಾ? ಸೊ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್, ಸೊ ಕರೆಕ್ಟ್, ಇಟ್ ಇಸ್ ರೈಟ್. ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫ್ರಮ್ -2 to 3, again 3 to infinity, keeps on increasing. Okay, that's all makle. It's a very very simple question. Let's go for our next question now. Again this question also is given. ಈ ಕ್ವಶನ್ ಸೇಮ್ ಅದೇ. ನೀವೇನು ಮಾಡ್ತೀರ ಅಂದರೆ, ಈಗ ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಿ. ಮ್ಯಾಥ್ಸ್ ಅನ್ನೋದು ಯಾವತ್ತೇ ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಟು ಟ್ರೈ ಸಮಥಿಂಗ್. ಬರೀ ನಾವು ಹೇಳ್ಕೊಟ್ಟಿದ್ರೆ ನೋಡ್ತಾ ಇದ್ದರೆ ಬರೋದಿಲ್ಲ ಮ್ಯಾಥ್ಸ್ ಅನ್ನೋದು. ಈ ಕ್ವಶನ್ ನೀವೇ ಟ್ರೈ ಮಾಡಿ, ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೀವೆಲ್ಲ ಮಾಡಬೇಕು. ಐ ಥಿಂಕ್ ದಿಸ್ ಕ್ವಶನ್, ಸೊ ವಾಟ್ ಇಸ್ f'(x) ಫಾರ್ ದಿಸ್? ಸೊ 2x ಅಂದರೆ ಸೊ 4. ಸೊ f(x) ಬಂದು, ಈ ಕ್ವಶನ್ ಕೂಡ ಬೋರ್ಡ್ ಎಕ್ಸಾಮ್ ತುಂಬ ಸತಿ ಬಂದಿದೆ. 2x³ - 3x² - 36x + 7 ಅಲ್ವಾ? ಡಿಫ್ರೆನ್ಷಿಯೇಟ್ ಮಾಡಿದ್ನ f'(x) ಬಂದು ಯು ವಿಲ್ ಗೆಟ್ ಲೈಕ್ 6x² - 6x - 36. ಸೊ ನಾನು 6 ಕಾಮನ್ ತೊಗೊಂಡ್ರೆ, ಇಟ್ಸ್ ಸೇಮ್ ಆ್ಯಸ್ ಪ್ರೀವಿಯಸ್. ಆ್ಯಕ್ಚುಲಿ ಸೇಮ್ ಅದೇ ಪ್ರೀವಿಯಸ್ಸೇ ಬರ್ತಾ ಇದೆ. ಬೋರ್ಡ್ ಎಕ್ಸಾಮ್ಸ್ ಅನ್ನೋದು ತುಂಬ ಈಸಿ ಕ್ವಶನ್ಸ್ ಕೊಡ್ತಾರೆ. ಸೊ ಇಲ್ಲಿಂದ ಸೇಮ್ ಥಿಂಗ್ ಎಲ್ಲ ಮಕ್ಕಳೇ. ಸೊ ದೇ ವೋಂಟ್ ಬಿ ಎನಿ ಚೇಂಜ್. ಇಲ್ಲಿಂದ ಬಂದರೆ 12 × x² - x ಬಂದರೆ, ಸೊ ಸೇಮ್ ಎಲ್ಲ ಬರುತ್ತೆ. ಇಲ್ಲಿ 6 ಬರುತ್ತೆ, ಬಟ್ ಡಸಂಟ್ ಮ್ಯಾಟರ್ ಫಾರ್ ಅಸ್. ಬೇಸಿಕಲಿ ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ಅದೇನು ಗೊತ್ತಾ, ಗ್ರಾಫಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಈ ಗ್ರಾಫ್ ಬಂದು 12 ಟೈಮ್ಸ್ ಇರುತ್ತೆ, ಈ ಗ್ರಾಫ್ ಬಂದು 6 ಟೈಮ್ಸ್ ಇರುತ್ತೆ ಅಷ್ಟೇ. ನೀವು ಸೇಮ್ ಗ್ರಾಫ್ನ ಎಳ್ದಿದ್ದೀರ ಹಂಗೆ 12 ಟೈಮ್ಸ್. ಯು ಜಸ್ಟ್ ಪುಲ್ಡ್ ಇಟ್ ಲೈಕ್ ದಿಸ್. ಬಬಲ್ ಗಮ್ ಇರ್ತಲ್ಲ, ಅದರ ಪುಲ್ ಮಾಡ್ತಾರೆ ಆ್ಯಕ್ಚುಲಿ ಅಷ್ಟೇ. ಇದು 12 ಟೈಮ್ಸ್ ಇರುತ್ತೆ, 6 ಟೈಮ್ಸ್ ಇರುತ್ತೆ. ಗ್ರಾಫ್ ಚೇಂಜ್ ಆಗುತ್ತೆ, ಬಟ್ ಕ್ರಿಟಿಕಲ್ ಪಾಯಿಂಟ್ಸು, ಇಂಟರ್ವಲ್ಸು ಎಂಥದ್ದು ಚೇಂಜ್ ಆಗೋದಿಲ್ಲ. ಬಿಕಾಸ್ ದ ಫಂಕ್ಷನ್ ಇಸ್ ಸೇಮ್. x² - x - 6 ಇಟ್ಸ್ ಸೇಮ್. ನೋಡಿ ಇಲ್ಲಿ x² - x - 6 ಸೇಮ್ ಇರೋದ್ರಿಂದ ಇದು ಎಲ್ಲ ಸೇಮ್ ಇದೆ. ಸೊ ನೀವೇ ಮಾಡಬೇಕು. ಓಕೆ, ಸೊ ಮಾಡಿ ನಂತರ ರೈಟ್ ಪ್ರಾಕ್ಟೀಸ್ ಇದು. ಓಕೆ, ನಂತರ ಅಗೇನ್ ಇದೆಲ್ಲ ಸಣ್ಣ ಸಣ್ಣ ಕ್ವಶನ್ಸ್ ಯೂಶಲಿ ಅದು ಎಕ್ಸಾಮಲ್ಲಿ ಕೇಳ್ತಾರೆ. ತುಂಬ ಸರಿ ಇದೇ ಕ್ವಶನ್ ನಾನೇನು ಮಾಡಿದಾಗ 2-3 ಕ್ವಶನು ಅದೇ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆ್ಯಂಡ್ ಅದರ್ ಟೈಮ್ ದಿಸ್ ಇಸ್ ವೆರಿ ಸ್ಮಾಲ್ ಕ್ವಶನ್ಸ್ ಮಕ್ಕಳೇ. ಓಕೆ, ಆ್ಯಂಡ್ 1 ಮಾರ್ಕ್ 2 ಮಾರ್ಕ್ ಕೇಳಿಬಿಟ್ಟು 2 ಮಾರ್ಕ್ ಕೇಳಿಬಿಟ್ಟು ಬರೀ ಇನ್ಕ್ರೀಸಿಂಗ್ ಮಾತ್ರ ಕೇಳಿ, ಓನ್ಲಿ ಫೈಂಡ್ ದ ಇನ್ಕ್ರೀಸಿಂಗ್ ಇಂಟರ್ವಲ್, ಓನ್ಲಿ ಫೈಂಡ್ ದ ಡಿಕ್ರೀಸಿಂಗ್ ಇಂಟರ್ವಲ್, ಆ ಥರ ಕ್ವಶನ್ಸ್ ಕೇಳ್ತಾರೆ. ಅದು ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಇದು ಬೋರ್ಡ್ ನಮ್ಮ PUC ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಈಸಿ ಇರುತ್ತೆ, ಬಟ್ ದೇ ಕ್ಯಾನ್ ಯೂಸ್ ಇನ್ ದ ಪ್ಲೇಸ್ ಆಫ್ f(x). ಅರ್ಥ ಮಾಡ್ಕೊಳ್ಳಿ, ವಿ ಹ್ಯಾವ್ ಟೇಕನ್ ಆಲ್ f(x) ಸಿಂಪಲ್ ವ್ಯಾಲ್ಯೂಸ್. ಆದರೆ ಇದು ಕಾಂಪ್ಲಿಕೇಟೆಡ್ ವ್ಯಾಲ್ಯೂಸ್ ಇರ್ಬೋದು. ಈ f(x) ಪ್ಲೇಸಲ್ಲಿ log x ಇರ್ಬೋದು, sin x ಇರ್ಬೋದು, tan x ಇರ್ಬೋದು, cos x ಇರ್ಬೋದು, ಯಾವ ಫಂಕ್ಷನ್ ಬೇಕಾದ್ರೂ ಇರ್ಬೋದು f(x). ನಾವು ಪ್ರತಿಯೊಂದು ಫಂಕ್ಷನ್ಗೂ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫೈಂಡ್ ಮಾಡ್ಬೋದು. ಅದು ಯೂಶಲಿ ಹೈಯರ್, ನೀವು NCERT ಆಲ್ರೆಡಿ ಇದೆ ಕೆಲವೊಂದು ಫಂಕ್ಷನ್ಸು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದು, ಟ್ರೈ ಟು ಡೂ ದ ಅಟ್ಲೀಸ್ಟ್ ದ ವರ್ಕ್ಡ್ ಎಕ್ಸಾಂಪಲ್ಸ್.
ನಾನು ಏನು ಮಾಡಿದ್ದೀನಿ ಅದ್ರ ಜೊತೆ ವರ್ಕ್ಡ್ ಎಕ್ಸಾಂಪಲ್ ಜಸ್ಟ್ ಯಾವುದೋ ಸೈನ್ ಎಕ್ಸ್ ಕಾಸ್ ಎಕ್ಸ್ ಇದ್ದರೆ ಒಂದು 2-3 ಎಕ್ಸಾಮ್ ಜಸ್ಟ್ ವರ್ಕ್ಡ್ ಎಕ್ಸಾಂಪಲ್ ಇನ್ಕೊ ಅದು ಅಷ್ಟು ಮಾಡಿ ಬೋರ್ಡ್ ಎಕ್ಸಾಮ್ಗೆ, ಬಿಕಾಸ್ ನಿಮ್ಗೆ ಟೈಮ್ ಇರೋದಿಲ್ಲ. ಸೊ ಇಷ್ಟು ಮಾಡಿದ್ರೆ ಸಾಕು, ಅರ್ಥ ಆಯ್ತಾ? ಈಗ ಇದು ಸಿಂಪಲ್ ಕ್ವಶನ್ ನೀವೇ ಮಾಡಿಬಿಡಿ. ಆ್ಯಕ್ಚುಲಿ ನಾನು ಹೆಲ್ಪೇ ಬೇಕಾಗಿಲ್ಲ ನಿಮಗೆ. ಸೊ ದ ಕ್ವಶನ್ ಇಸ್ ವೆರಿ ವೆರಿ ಸಿಂಪಲ್. ಸೊ ಇಟ್ಸ್ ವೇರ್ ಇಟ್ ಇಸ್ ಇನ್ಕ್ರೀಸಿಂಗ್. ನಾನು ಫಾಸ್ಟಾಗಿ ಮಾಡ್ತೀನಿ. ಸೊ 4x - 3 = 0 ಏನು ಡೈರೆಕ್ಟ್ಲಿ ಮಾಡ್ತಾ ಇದ್ದೀನಿ. f'(x) ಡೈರೆಕ್ಟಾಗಿ ಈ ಥರ ಮಾಡಿಬಿಡಿ. ಎಕ್ಸಾಮ್ ಕೊಡೋದಿಲ್ಲ ಮಾರ್ಕ್ಸು. ಯು ರೈಟ್ f(x) f'(x) = 0 ಆ್ಯಂಡ್ x = what 3/4 ಬರುತ್ತೆ. ಸೊ ಇಂಟರ್ವಲ್ ನನಗೇನು ಬರುತ್ತೆ ಇಲ್ಲಿ? ಇಂಟರ್ವಲ್ ಬಂದು -∞ ಇಂದ 3/4 ಅಗೇನ್ ನಂತರ +∞ ಇರುತ್ತೆ. ವಿ ಹ್ಯಾವ್ 2 ಇಂಟರ್ವಲ್ಸ್, -∞ to 3/4. ಈಗ ಅಗೇನ್ ಟೇಕ್ ಸಮ್ ರ್ಯಾಂಡಮ್ ವ್ಯಾಲ್ಯೂ. ನಾನು 0 ಅಂತ ತೊಗೊಂಡ್ರೆ, ಸೊ 0 ಇಲ್ಲಿ ಹಾಕಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಇಲ್ಲಿ ನಾನು 0 ಹಾಕಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ f'(x) ಅಲ್ಲಿ. ಸೊ ನೆಗೆಟಿವ್ ಅಂದರೆ ಡಿಕ್ರೀಸಿಂಗ್. ಸೊ ಇಲ್ಲಿ ಡಿಕ್ರೀಸಿಂಗ್ ಫಂಕ್ಷನ್, ಇದು ಡಿಕ್ರೀಸಿಂಗ್. 3 to 4 ಯಾವುದೇ ವ್ಯಾಲ್ಯೂ ತೊಗೊಳ್ತೀವಿ. 3/4 0.75 ಅಲ್ವಾ? ಸೊ ನೀವು ಯಾವುದು ಬೇರೆ ವ್ಯಾಲ್ಯೂ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಯು ಟೇಕ್ 1. ಇಫ್ ಯು ಪುಟ್ 1 ಇಯರ್ 4 - 3. 4 - 3 is positive value, increasing actually. So what's the question is asked? So find the interval in which function is strictly increasing. The interval is basically 3 ಇಂದ 4 ಇಂದ ಇನ್ಫಿನಿಟಿವರೆಗೂ ಇದು ಇನ್ಕ್ರೀಸ್ ಆಗ್ತಾ ಇರ್ತದೆ. ಇದು ಇಂಟರ್ವಲ್ ಬೇಸಿಕ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಸ್ ಇಟ್ ಎನಿ ಡೌಟ್ ಮಕ್ಕಳೇ? ಸೊ ಇಷ್ಟು ಅರ್ಥ ಮಾಡ್ಕೊಬೇಕು ನೀವು 3/4 ಇಂದ ಇನ್ಫಿನಿಟಿವರೆಗೂ. ಓಕೆ, ನಂತರ ದಟ್ಸ್ ಇಟ್. ಆ್ಯಂಡ್ ಬೋರ್ಡ್ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಇದೆ ಅವೆಲ್ಲ ತೊಗೊಂಡಿದ್ದೀನಿ ನಾನು. ಅದೇ ರೀತಿ ಟ್ರಿಗ್ನೋಮೆಟ್ರಿಕ್ ಕ್ವಶನ್ಸ್ ಕೆಲವೊಂದು ನೀವು ಮಾಡಿ. ಆ್ಯಂಡ್ ಆಲ್ಸೋ ದಟ್ಸ್ ಇಟ್ ಮಕ್ಕಳೇ. ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ವಿಡಿಯೋ ಲೈಕ್ ಮಾಡಿ. ಆಲ್ಸೋ ನಿಮ್ಗೆ ಯಾವ ರೀತಿ ಅನಿಸ್ತು ಟೀಚಿಂಗ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್. ಓಕೆ.